ಮೊನ್ನೆ ಪಾಕಿಸ್ತಾನದ ಒಳಗಿದ್ದಂತ ಉಗ್ರರನ್ನ ಕೊಂದು ಹಾಕಿದಂತ ಭಾರತದ ಸೇನೆ ಈಗ ಭಾರತದ ಒಳಗಿರುವಂತ ಉಗ್ರರನ್ನ ಕೊಂದು ಹಾಕುವಂತ ಕಾರ್ಯಾಚರಣೆಗೆ ಕೈ ಹಾಕಿದೆ. ಮೊನ್ನೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆಯ ಕ್ಷಣ ಕ್ಷಣದ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಜಗದೀಶ್ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಸೇನೆ ಮಾಡ್ತಾ ಇರುವಂತ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಬೆಳಗ್ಗಿನಿಂದಲೂ ಕೂಡ ಭಾರತದ ಸೇನೆ ಮಾಡಿದಂತ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನ ನೀವು ನ್ಯೂಸ್ ಫಸ್ಟ್ ಅಲ್ಲಿ ನೋಡ್ತಾ ಇದ್ದೀರಿ. ಪುಲ್ವಾಮಾದ ತ್ರಾಲ್ ಪ್ರದೇಶದಲ್ಲಿ ಉಗ್ರರ ರುಂಡ ಚೆಂಡಾಡುವಂತ ಕೆಲಸವನ್ನ ಇವತ್ತು ಭಾರತದ ಸೇನೆ ಮಾಡಿದೆ. ಉಗ್ರರು ಅಡಗಿದ್ದಲ್ಲಿಗೆ ಹೋಗಿ ಅಟ್ಟಾಡಿಸಿಕೊಂಡು ಹೋಗಿ ಅವರನ್ನ ಹೊಡೆದುರುಳಿಸ್ತಾ ಇದೆ ಸೇನೆ. ಹುಡುಕಿ ಹುಡುಕಿ ಭಯೋತ್ಪಾದಕರನ್ನ ಕೊಂದು ಹಾಕ್ತಾ ಇದೆ ನಮ್ಮ ಸೇನೆ. ಜೈಷೆ ಮೊಹಮ್ಮದ್ನ 3 ಉಗ್ರರು ಇವತ್ತು ಹತ್ಯೆಯಾಗಿದ್ದಾರೆ. ಪ್ರಾಣ ಒಂದಿದ್ರೆ ಡ್ಯಾಶ್ ತಿಂದಾದ್ರೂ ಬದುಕ್ತೀನಿ ಅಂತ ಅಡಗಿ ಕೂತಿದ್ದಂತ ಉಗ್ರರನ್ನ ಹುಡುಕಿ ಹುಡುಕಿ ಕೊಂದು ಹಾಕಲಾಗಿದೆ. ನೋಡ್ತಾ ಇದ್ದೀರಿ, ಇದು ಡ್ರೋನ್ ದೃಶ್ಯಗಳಿದು. ಭಾರತದ ಸೇನೆ ಡ್ರೋನ್ ಅನ್ನ ಬಳಸಿ ಭಯೋತ್ಪಾದಕರು ಎಲ್ಲಿದ್ದಾರೆ ಅಂತ ಹುಡುಕುವಂತ ಪ್ರಯತ್ನವನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಭಯೋತ್ಪಾದಕನೊಬ್ಬ ಅಡಗಿ ಕೂತಿರುವಂತ ದೃಶ್ಯ ಸೆರೆಯಾಗಿತ್ತು. ಕೈಯಲ್ಲಿ ರೈಫಲ್ ಇತ್ತು. ಬದುಕಿ ಉಳಿದ್ರೆ ಸಾಕು ಅನ್ನುವಂತ ಭಯ ಆ ಕಣ್ಣಲ್ಲಿ ಕಾಣ್ತಾ ಇತ್ತು. ಬಿಲ ಸೇರಿದ್ದಂತ ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ಮೊನ್ನೆ ಮಾಡಿದ್ದ ಕಾರ್ಯಾಚರಣೆಗಿಂತಲೂ ಅಪಾಯಕಾರಿ ಕಾರ್ಯಾಚರಣೆ ಇದು. ಯಾಕೆಂತಂದ್ರೆ ಇವರಿಗೆ ಬೆಂಬಲ ಕೊಡೋದಕ್ಕೆ ಅಲ್ಲಿನ ಸ್ಥಳೀಯರು ಇದ್ದಾರೆ. ಎಲ್ಲ ಅಪಾಯದ ಮಧ್ಯೆ ಉಗ್ರಗಾಮಿಗಳನ್ನ ಹುಡುಕಿ ಹೊಡಿತಾ ಇದ್ದಾರೆ. ಮೊನ್ನೆ ಲಷ್ಕರ್ ಇ ತಯ್ಯಬದ 3, ಇವತ್ತು ಜೈಷೆ ಮೊಹಮ್ಮದ್ನ 3, ಒಟ್ಟು 14 ಜನರ ಪಟ್ಟಿಯನ್ನ ಮಾಡಿದೆ ಭಾರತದ ಸೇನೆ. 14ರ ಪೈಕಿ 6 ವಿಕೆಟ್ಗಳು ಉರುಳಿದೆ ಇವತ್ತಿನವರೆಗೆ, ಇವತ್ತು ಈ ಕ್ಷಣದವರೆಗೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪೆಹಲ್ಗಾಮ್ ದಾಳಿ ಮಾಡಿದ, ದಾಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ಕೂಡ ಮಿಟ್ಟಿ ಮೇ ಮಿಲಾ ದೇಂಗೆ, ಮಣ್ಣಲ್ಲಿ ಹೂತು ಹಾಕ್ತೀವಿ ಅನ್ನೋದು ಭಾರತ ತೆಗೆದುಕೊಂಡಿರುವಂತ ಪ್ರತಿಜ್ಞೆ. ಆ ಪ್ರತಿಜ್ಞೆಯಂತೆಯೇ ಕಾರ್ಯಾಚರಣೆಗಳು ನಡೀತಾ ಇದೆ. ಇವತ್ತು ಸತ್ತು ಹೋದಂತ 3ರ ಪೈಕಿ ಒಬ್ಬ ನೇರವಾಗಿ ಪೆಹಲ್ಗಾಮ್ ದಾಳಿಗೆ ಲಿಂಕ್ ಆಗ್ತಾನೆ. ಆತ ಪೆಹಲ್ಗಾಮ್ ದಾಳಿಗೆ ಲಾಜಿಸ್ಟಿಕ್ ಸಪೋರ್ಟ್ ಮಾಡಿದವನು. ಇನ್ನು ಅಮೀರ್ ನಜೀರ್ ವಾನಿ ಇವತ್ತು ಸತ್ತು ಹೋದಂತ ಮತ್ತೊಬ್ಬ ಉಗ್ರ. ಈತನಿಗೆ ಒಂದು ಕೊನೆಯ ಅವಕಾಶವನ್ನ ಭಾರತದ ಸೇನೆ ಕೊಟ್ಟಿತ್ತು. ಶರಣಾಗೋದಕ್ಕೆ ತಿಳಿಸಿತ್ತು, ಸರೆಂಡರ್ ಆಗು ಅಂತ ಹೇಳಿತ್ತು. ಇದರ ಜೊತೆಗೆ ಅವನ ಮನೆಯವರ ಜೊತೆಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿತ್ತು ವಿಡಿಯೋ ಕಾಲ್ನಲ್ಲಿ. ಮನೆಯವರು ಪರಿಪರಿಯಾಗಿ ಬೇಡಿಕೊಂಡ್ರು, ಬಿಟ್ಟು ಬಿಡಪ್ಪ, ಬಂದು ಬಿಡು, ಶರಣಾಗು ಅಂತ. ಆದ್ರೆ ಆತ ಕೇಳಲಿಲ್ಲ. ಕೊನೆಗೆ ಉತ್ತರ ಬುಲೆಟ್ ಅಲ್ಲೇ ಸಿಕ್ತು. ಆತ ಸತ್ತು ಹೋಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.